ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಭಾನುವಾರ 30ನೇ ತಾರೀಕು 6ನೇ ತಿಂಗಳು 2024 ಭಾನುವಾರ ದಿವಸ ಸೂರ್ಯನ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಇದು ಮಾಡ್ತೀವಿ. ಭಗವಂತ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೂ. ಮದುವೆ ಕಾರ್ಯಗಳೆಲ್ಲ ಇವತ್ತಿಗೆ ಲಾಸ್ಟು. ಅಮಾವಾಸ್ಯೆ ಬರ್ತದೆ, ಆಷಾಢ ಇನ್ನು 6 ದಿವಸ ಉಳ್ಕಂತು. 6 ದಿವಸ ಉಳ್ಕೊಂಡ್ರೆ ಇವತ್ತು ಸೇರಿ ಆಷಾಢ ಬರ್ತದೆ. ಆಷಾಢದಲ್ಲಿ ಒಂದು ತಿಂಗಳು ಕೆಲಸ ಕಾರ್ಯಗಳು ಯಾವುದೂ ಆಗೋದಿಲ್ಲ. ಶ್ರಾವಣ ಮಾಸದಲ್ಲಿ ಕೆಲಸ ಆಯ್ತವೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ನೀವು ಪ್ರತಿಯೊಬ್ಬರೂ ದಾನ ಧರ್ಮ ಅಂದರೆ ನಿಮ್ಮ ಕೈಲಾದಷ್ಟು ಯಾರಿಗನ್ನ 1 ರೂಪಾಯೋ 2 ರೂಪಾಯಿನೋ ದಾನ ಕೊಡಿ. ನಿಮ್ಮ ಮಕ್ಳಿಗೂ ನಿಮಗೂ ಮನೆ ಕುಟುಂಬಕ್ಕೂ ಒಳ್ಳೇದಾಯ್ತದೆ. ಪ್ರತಿಯೊಬ್ಬರೂ ಆ ಥರ ಮಾಡಿದ್ರೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಆಮೇಲೆ ರೋಡಲ್ಲಿ ನಾಯಿಗಳು, ಯಾವುದೇ ನಾಯಿ ಆಗಲಿ, ಅದಕ್ಕೊಂದು ಬ್ರೆಡ್ಡೋ ಇಲ್ಲ ಅನ್ನನೋ ಏನೋ ಹಾಕಿ ಈ ಮುದುಕರು ಮುಪ್ಪರಿಗೆ ಕುಡಿಯೋಕ್ಕೆ ನೀರು ಕೊಡಿ. ನಿಮಗೆಲ್ಲ ನಿಮ್ಮ ಮಕ್ಳಿಗಾದ್ರೂ ಎಲ್ಲೋದ್ರೂ ಒಳ್ಳೇದಾಯ್ತದೆ. ಇದನ್ನು ಹೇಳ್ಬಲ್ವಿ ನಾವು. ಇಷ್ಟೆಲ್ಲ ಹೇಳಿದ್ರೆ ಅನುಕೂಲ ಆಯ್ತದೆ ನೋಡಿ. ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲ ಥರದೂ. ಅದು ಜೀವನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಯಾಕೆ ಎತ್ತ ಅಂದರೆ ಮನುಷ್ಯ ಕಾಲಿಡಬೇಕಾದ್ರೆ ಯೋಚನೆ ಮಾಡಿ ಇಡಬೇಕು. ಯಾಕೆ ಅಂದರೆ ನಾವು ನರಮನಸ್ಸರು ಆಗೋ ತಲಕೆ ತಪ್ಪು ನಿಪ್ಪು ಎರಡೂ ಮಾಡ್ತಾಯಿರ್ತೀವಿ. ಅದನ್ನು ಯೋಚನೆ ಮಾಡಿ ಇಟ್ಟರೆ ಒಳ್ಳೆಯದೋ ಕೆಟ್ಟದೋ. ಇದು ಒಳ್ಳೆಗಳಿಗೆ, ಅಮೃತಗಳಿಗೆ, ವಿಷಗಳಿಗೆ ಅಂತ ಇದೆ. ಆ ವಿಷಗಳಿಗೆ ಅಲ್ಲಿ ಕಾಲಿಟ್ಟಾಗ ಏನಾದರೂ ಅನನುಕೂಲ ಆಯ್ತದೆ. ಆದರೆ ತುಂಬ ಅನುಕೂಲ ಆಗಬೇಕಾದ್ರೆ ಅಮೃತಗಳಿಗೆ ಲಿಕ್ಕಾಗ ನಾವು ಏನೇ ಮಾಡ್ಕೊಂಡು ಹೋದ್ರೂ ಭಗವಂತ ಒಂದು ಒಳ್ಳೆಯದ ಮಾರ್ಗ, ಒಂದು ಒಳ್ಳೆಯ ದಾರಿ ತೋರಿಸ್ತಾನೆ. ಅಲ್ಲಿಗೆ ಹೋಗ್ಬೋದು. ಇಷ್ಟೆಲ್ಲ ಹೇಳ್ಬಲ್ಲಿವೆ. ಭಗವಂತ ಇವತ್ತಿಲ್ಲ ನಾಳೆಗೆ ನಿಮಗೆಲ್ಲರಿಗೂ ಒಳ್ಳೇದಾಯ್ತದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹಾರೈಸ್ತೀನಿ. ಭಗವಂತನ ಪ್ರೇರಣೆ ಮಾಡಬೇಕು. ಜಗತ್ತಲ್ಲಿ ನಾನು ನಂದು ಅಂತ ಅನ್ನೋರು ಯಾರೂ ಇಲ್ಲ. ಅಹಂಕಾರ ಬಂದಾಗ ದುಡ್ಡು, ಅನ್ನ ಹೆಚ್ಚಿದ್ರೂ ಅಹಂಕಾರ ಬರ್ತದೆ. ಪ್ರತಿಯೊಬ್ಬರಿಗೂ ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಹೆಜ್ಜೆ ಹೆಜ್ಜೆಗೂ ಗಂಡಾಂತರ ಇರ್ತದೆ. ಆ ಗಂಡಾಂತರ ನಾವು ಪರಿಹಾರ ಮಾಡ್ಕೋಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇದೆಲ್ಲ ಒಳ್ಳೆಯದಾಗಲಿ ಅಂತ ಶನಿದೇವ್ರನ್ನ ನಾನು ಬೇಡ್ತಾ ಇರ್ತೀನಿ. ಭಗವಂತನಿಗೆ ದೀಪ ಆರಾಧನೆ ಎಲ್ಲ ಮಾಡ್ತೀನಿ. ಆ ಉದ್ದೇಶಕ್ಕೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಇದನ್ನು ಮಾಡ್ತಾ ಇರ್ತೀನಿ. ಭಗವಂತ ತುಂಬ ಒಳ್ಳೆಯವನು. ಶನಿದೇವರು ಯಾರನ್ನು ಬಿಟ್ಟವನೆಲ್ಲ ಅವನು ಕಾಡ್ತಾ ಇದ್ದರೆ ಎಲ್ಲರನ್ನೂ ಕಷ್ಟ ಕೊಟ್ಟು ದೂರ ಮಾಡಿಬಿಡ್ತಾನೆ. ಆ ಉದ್ದೇಶಕ್ಕೆ ಹೇಳೋದು ಪ್ರತಿಯೊಬ್ಬರಿಗೂ. ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಭಗವಂತ ಅಂತ ಕೈ ಮುಗಿದು ಎಲ್ಲರಿಗೂ ಹೇಳ್ತಾ ಇರ್ತೀನಿ.